ಮಂತ್ರಿಗಿರಿ ಮಿಸ್ ಆಗಿದ್ದಕ್ಕೆ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ ಶರತ್ ಬಚ್ಚೇಗೌಡ ಬೇಸರಗೊಂಡಿದ್ದಾರೆ. ನಿಗಮ ಮಂಡಳಿಯ ಸರ್ಕಾರಿ ಕಾರು ಬಿಟ್ಟು ಖಾಸಗಿ ಕಾರಿನಲ್ಲಿ ಓಡಾಟವನ್ನು ನಡೆಸಿದ್ದಾರೆ. ಒಂದು ಕಡೆಯಲ್ಲಿ ಶರತ್ ಬಚ್ಚೇಗೌಡ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ನ ಹೈಕಮಾಂಡ್ನ ನಡೆ ವಿರುದ್ಧ. ನಾನು ಕೂಡ ಮಂತ್ರಿಗಿರಿಗಾಗಿ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ದೆ, ಕೊನೆ ಕ್ಷಣದಲ್ಲಿ ಮಂತ್ರಿಗಿರಿ ಮಿಸ್ ಆಗಿದ್ದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಹಾಗೇನೇ ಬೇಸರವಾಗಿದೆ ಅಷ್ಟೇ, ಆದರೆ ಅಸಮಾಧಾನ ಇಲ್ಲ ಅಂತೇಳಿ ಶಾಸಕ ಶರತ್ ಬಚ್ಚೇಗೌಡ ಹೇಳಿದ್ದಾರೆ. ನಿಗಮ ಮಂಡಳಿ ರೀಶಫಲ್ ಮಾಡ್ತೀವಿ ಅಂತ ಸಿಎಂ ಹೇಳಿದ್ದಾರೆ. ರೀಶಫಲ್ ಮಾಡಲಿ, ಹೊಸಬರಿಗೆ ಅವಕಾಶವನ್ನ ಕೊಡ್ಲಿ ಅಂತೇಳಿ ಇದೇ ಸಂದರ್ಭದಲ್ಲಿ ಶರತ್ ಬಚ್ಚೇಗೌಡ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳೆಲ್ಲ ಸೇರಿ ರಾಜ್ಯಕ್ಕೆ 20 ನೂತನವಾಗಿ ಸಚಿವರುಗಳನ್ನ ನೇಮಕಾತಿ ಮಾಡಿಕೊಟ್ಟಿದ್ದಾರೆ. ಮೊದಲನೇದಾಗಿ ಆ 20 ಜನಕ್ಕೂ ಕೂಡ ನಾನು ಶುಭಾಶಯಗಳನ್ನ ಮತ್ತೆ ಅಭಿನಂದನೆಗಳನ್ನ ಕೋರ್ತೀನಿ. ಈಗಾಗಲೇ ತಾವು ಹೇಳಿದಂಗೆ ಸತ್ಯ, ನಾವೆಲ್ಲ ಕೂಡ ಪ್ರಯತ್ನ ಮಾಡಿದ್ವಿ. ಪ್ರಯತ್ನ ಒಂದೇ ಅಲ್ಲ, ಪ್ರಾರ್ಥನೆ ಪ್ರಯತ್ನ ಎರಡೂ ಕೂಡ ಮಾಡಿದ್ವಿ. ಶುಭಗಳಿಗೆ ಒಂದು ಕೊರತೆ ಆಯ್ತು. ಈ ಭಾಗ ಏನ್ ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ, ಗ್ರಾಮಾಂತರ, ಬೆಂಗಳೂರು ನಗರದ ಕೆಲವು ಭಾಗಗಳೇನು ಮರಸನಾಡಿನ ಭಾಗಗಳಿವೆ, ಈ ಭಾಗಗಳಿಂದ ಪ್ರಾತಿನಿಧ್ಯ ಸಿಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ನಾವು ಕೂಡ ಪ್ರಯತ್ನ ಎಲ್ಲ ಕೂಡ ಮಾಡಿದೀವಿ. ಆದ್ರೆ ಇವತ್ತು ಅವಕಾಶ ಎಲ್ಲೋ ಕೈಗೆ ಸಿಕ್ಕಿಲ್ಲ. ಆದ್ರೆ ಏನ್ ಆಯ್ಕೆ ಮಾಡಿದರೆ ಬೇರೆ ಬೇರೆ ರೀತಿಯಾದಂತ ಎಲ್ಲರಿಗೂ ಗೊತ್ತಂಗೆ ಒತ್ತಡಗಳು, ಪ್ರಾದೇಶಿಕ ಒತ್ತಡ ಆಗಿರ್ಬೋದು, ಸಾಮಾಜಿಕ ನ್ಯಾಯದ ಒಂದು ವಿಚಾರಗಳಾಗಿರ್ಬೋದು, ಮತ್ತೆ ವಿಶೇಷವಾಗಿ ಚುನಾವಣೆಯ ದೃಷ್ಟಿಯಲ್ಲಿ ಚುನಾವಣೆ ಒಂದು ಸಚಿವ ಸಂಪುಟ ಎಲ್ಲ ಜಾತಿಗಳಿಗೂ ಪ್ರಾತಿನಿಧ್ಯ ಕೊಟ್ಟಂತದ್ರಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಅಲ್ಪದ್ರಲ್ಲಿ ತಪ್ಪದಂಗೆ ಕಾಣ್ತಾ ಇದೆ. ಆದ್ರೆ ಇದರಿಂದ ಬೇಸರ ಪಡಂತ